ತಾರಾ ದೇವಿಯ ಕಥೆ. ಒಂದು ಕಾಲದಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ದೊಡ್ಡ ಯುದ್ಧ ನಡೆಯುತ್ತಿತ್ತು. ಅಸುರರು ಬಹಳ ಬಲಿಷ್ಠರಾಗಿದ್ದರು. ದೇವತೆಗಳು ಸೋಲಿನ ಅಂಚಿನಲ್ಲಿ ನಿಂತಿದ್ದರು. ಆಗ ಎಲ್ಲ ದೇವತೆಗಳು ಸೇರಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಗೆ ಸ್ಪಂದಿಸಿ ಪ್ರಕಾಶಮಾನವಾದ ರೂಪದಲ್ಲಿ ತಾರಾದೇವಿ ಪ್ರತ್ಯಕ್ಷಳಾದಳು. ಅವಳ ಮುಖ ಚಂದ್ರನಂತೆ ಶಾಂತವಾಗಿತ್ತು, ಆದರೆ ಕಣ್ಣುಗಳಲ್ಲಿ ಅಪಾರ ಶಕ್ತಿ ಹೊಳೆಯುತ್ತಿತ್ತು. ಅವಳು ಕರುಣೆಯ ತಾಯಿ ಮತ್ತು ರಕ್ಷಕಿಯೂ ಆಗಿದ್ದಳು. ತಾರಾದೇವಿ ತನ್ನ ದಿವ್ಯ ಶಕ್ತಿಯಿಂದ ದೇವತೆಗಳಿಗೆ ಧೈರ್ಯ ತುಂಬಿದಳು. ಅವಳು ಅಸುರರ ವಿರುದ್ಧ ಯುದ್ಧ ಮಾಡಿ ಅವರನ್ನು ಸೋಲಿಸಿದಳು. ದೇವತೆಗಳು ಮತ್ತೆ ತಮ್ಮ ಲೋಕವನ್ನು ಮರಳಿ ಪಡೆದರು. ಮತ್ತೊಂದು ಪ್ರಸಿದ್ಧ ಕಥೆಯ ಪ್ರಕಾರ, ಸಮುದ್ರಮಥನದ ಸಮಯದಲ್ಲಿ ವಿಷ ಹೊರಬಂದಾಗ ಶಿವನು ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದನು. ವಿಷದ ತೀವ್ರತೆಯಿಂದ ಶಿವನು ಮೂರ್ಛೆಗೊಂಡನು. ಆಗ ತಾರಾದೇವಿ ತಾಯಿಯ ರೂಪದಲ್ಲಿ ಬಂದು ಶಿವನನ್ನು ತನ್ನ ಮಡಿಲಲ್ಲಿ ಹಿಡಿದು ಅಮೃತದಂತೆ ಕರುಣೆಯಿಂದ ರಕ್ಷಿಸಿದಳು. ಅದರಿಂದ ಅವಳನ್ನು ರಕ್ಷಕ ತಾಯಿ ಎಂದು ಕರೆಯುತ್ತಾರೆ. ತಾರಾದೇವಿ ಜ್ಞಾನ, ಕರುಣೆ, ರಕ್ಷಣೆ ಮತ್ತು ಶಕ್ತಿಯ ಸಂಕೇತವಾಗಿದ್ದಾಳೆ. ಅವಳನ್ನು ಭಕ್ತಿಯಿಂದ ಪೂಜಿಸಿದರೆ ಭಯದೂರವಾಗಿ ಧೈರ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ನೀತಿ: ತಾಯಿಯ ಕರುಣೆ ಮತ್ತು ಶಕ್ತಿ ಯಾವ ಸಂಕಟವನ್ನು ದೂರ ಮಾಡಬಲ್ಲದು.